ಅವರ ಹಿತೈಷಿಗಳು ಸೇರಿ ಮಾಡಲೇಬೇಕು ಅಂತ ಹಠ ಹಿಡಿದು ಈ ಕಾರ್ಯಕ್ರಮ ಮಾಡಿರೋದು. ಅದಕ್ಕೆ ನಾನು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿರ್ತಾರೆ ಅಂತ ಅವರ ಅಭಿಮಾನಿಗಳಿಗೆ ಮತ್ತು ಅವ್ರ ಟೀಮ್ ಅಂತಿದೆ ಸಪರೇಟ್ ಆಗಿ, ಆ ಟೀಮ್ಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಹೇಳ್ತೀನಿ. ನೀವು ಏನು ಅವರ ಮೇಲೆ ಪ್ರೀತಿ ವಿಶ್ವಾಸ ಇಕ್ಕಿ ವರ್ಷ ವರ್ಷ ಕೂಡ ಈ ಜನ್ಮ ದಿನಾಚರಣೆ ಹಾಗೂ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹುಶಃ ಅವನ್ನ ನಿಮ್ಮ ಒಂದು ಮನಸ್ಸಿನಲ್ಲಿ ಏನು ಯೂತ್ ಐಕಾನ್ ಅಂತ ನೀವು ಗುರುಸ್ಕೊಂಡಿದ್ದೀರಾ, ಅದು ಬಹುಶಃ ಮುಳುಬಾಗಿಲಲ್ಲಿ ನಾನು ಕಂಡಿದ್ದೀನಿ. ಮೊನ್ನೆ ಪಳ್ಳಿಗೆರೆ ಪಾಳ್ಯದಲ್ಲಿ ಒಂದು ಕರಗ ಮಹೋತ್ಸವ ನಡೆದಾಗ ಬಹುಶಃ ಅಲ್ಲಿ ಮುಳುಬಾಗಿಲಿನ ಪಳ್ಳಿಗೆರೆ ಪಾಳ್ಯದ ಯುವಕರನ್ನ ಕೂಡ ಯಾವಾಗೂ ನಾವು ಮರೆಯಕ್ ಸಾಧ್ಯ ಇಲ್ಲ. ಸುಮಾರು 100, 200, 300 ಜನ ಸೇರಿ ಒಂದು ಅದ್ಭುತವಾದ ಒಂದು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ತಾಲೂಕಿನ ಸೊನ್ನಾಡಿ ಪಂಚಾಯತ್ ಗುಮ್ಲಾಪುರ ಯುವಕರು ಕೂಡ ಬಹಳ ಅದ್ಭುತವಾಗಿ ಅವನ ಮೇಲೆ ಒಂದು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ತಾಲೂಕಿನಾದ್ಯಂತ ಕೂಡ ಅವನಿಗೆ ಒಂದು ಅಭಿಮಾನಿಗಳ ಪಡೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಾನು ಏನು ನೀವು ಅವನ ಮೇಲೆ, ನಮ್ಮ ಕುಟುಂಬದ ಮೇಲೆ, ಈ ಸುತ್ತಮುತ್ತಲ ಗ್ರಾಮದವರು ಕೂಡ ಏನು ಒಂದು ಅಭಿಮಾನವನ್ನು ಇಟ್ಕೊಂಡಿದ್ದೀರೋ ಅಭಿಮಾನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಧಕ್ಕೆ ತರಲ್ಲ ಅಂತ ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ, ದೀನ ದಲಿತರು, ಬಡವರಿಗೆ ಮತ್ತೆ ಶೋಷಿತ ವರ್ಗದವರಿಗೆ ಯಾವತ್ತೂ ಕೂಡ ಎಂದೆಂದಿಗೂ ಕೂಡ ನಮ್ಮ ಸೇವೆ, ಅಳಿದ ಸೇವೆ ಆಗ್ಲಿ ಕನಿಷ್ಠ ಇದ್ದೇ ಇರತ್ತೆ ಅಂತ ನಾನು ನಿಮ್ಮನ್ನು ಬಿಡೋದಿಲ್ಲ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಅವನಿಗೂ ಒಂದು ಸಾರ್ವಜನಿಕ ಬದುಕನ್ನು ನೀವು ಏನಾದ್ರೂ ಮನಸ್ಸು ಮಾಡಿ ಕಟ್ಕೊಡೋ ಇದ್ರೆ ಕೂಡ ಅವನು ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಬದುಕಿಗೆ ಬರೋದಕ್ಕೆ ಕೂಡ ರೆಡಿ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವಕಾಶವನ್ನು ಕೊಡೋದು ನಮ್ಮ ದೊಡ್ಡವರು ಇದ್ದಾರೆ, ಅವರು ಅವಕಾಶ ಕೊಟ್ಟಾಗ ಅದನ್ನು ಮುನ್ನಡೆಸೋದು ಜೊತೆಯಲ್ಲಿರೋರು. ಆ ಎರಡೂ ಮಾಡಿದ್ರೆ ಅವನನ್ನು ಒಂದು ಯಾವ್ದೊಂದು ಸಾರ್ವಜನಿಕ ಬದುಕಲ್ಲಿ ಅವನು ಜನಗಳಿಗೆ ಒಂದು ಸಹಾಯ ಮಾಡಲಿಕ್ಕೆ ಇಷ್ಟಪಡ್ತಾನೆ. ನನಗೆ ನಮ್ಮ ಶಾಮಣ್ಣವರು ಸರಿ ಹೇಳಿದ್ರು, ಯಾರಿಗಾದ್ರೂ ನಾವು ಏನಾದ್ರು ನಾವು ವರ್ಕ್ ಮಾಡ್ಕೊಡ್ಬೇಕಾದ್ರೆ ಒಂದು ಯಾವ್ದೋ ಒಂದು ಪೊಸಿಷನ್ ಇರಬೇಕು, ಪದವಿ ಇರಬೇಕು ಅಂತ. ಅದು ಬಹುಶಃ ನನಗೂ ಗೊತ್ತಾಯ್ತು. ನನಗೂ ಕೂಡ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗ್ಬೇಕಂದ್ರೆ, ಗ್ರಾಮ ಪಂಚಾಯತ್ ಸದಸ್ಯನಾದ್ಮೇಲೆ ಯಾವ ರೀತಿ ನಡ್ಕೋಬೇಕಂದ್ರೆ ಅದನ್ನೆಲ್ಲ ಮಾರ್ಗದರ್ಶನವಾಗಿ ನನಗೆ ನಮ್ಮ ಶಾಮೇಗೌಡರು ಹೇಳ್ಕೊಟ್ಟಿದ್ದು. ನಮ್ಮ ಶಾಮೇಗೌಡರು ಹೇಳ್ಕೊಟ್ಟಿದ್ದಕ್ಕೋಸ್ಕರ ಪಂಚಾಯತಿಯಲ್ಲಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಎಲ್ಲರೂ ಒಂದಾದ್ರೂ ಕೂಡ ನಾನೊಬ್ಬರೇ ಒಂದಾಗಿ ನಾನು ಪಂಚಾಯತಿಯಲ್ಲಿ ಬಡವರ ಪರವಾಗಿ ಏನ್ ಆಗ್ಬೇಕು ಅದ್ರ ಬಗ್ಗೆ ಧ್ವನಿ ಎತ್ತಿ ನಾನು ಬಡವರ ಪರವಾಗಿ ಕೆಲಸ ಮಾಡಿದ್ದೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ಕಾರಣಕ್ಕೂ ನಾವು ಬಡವರನ್ನು ಬಿಡಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಎಲ್ಲರೂ ಬಂದು ಯಶಸ್ವಿ ಮಾಡೋದಕ್ಕೆ ಎಲ್ರಿಗೂ ನನ್ನ ಅನಂತ ನಮಸ್ಕಾರ ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತಿಳಿಸಿದ್ದಾರೆ, ನಮ್ಗೆ ಬಹಳ ಸಂತೋಷ ಆಗಿದೆ. ಅವ್ರಿಗೆ ಅಧಿಕಾರ ಸಿಕ್ಕಿದ್ರೆ ನಮ್ಗೆ ಸಿಕ್ಕಂಗೆ ಅಂತ ನಾವು ಮೊದಲಿಂದ ಕೂಡ ಭಾವಿಸ್ಕೊಂಡು ಬಂದಿರೋದು. ಮುಂದೆ ಎಂದಿಗೂ ಕೂಡ ಅವ್ರನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ನಾವು ಮುಂದೆ ಹೋಗಲ್ಲ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಹೋದರನ ಒಂದು ಜನ್ಮ ದಿನಾಚರಣೆಗೆ ಆಗಮಿಸಿರುವಂತಹ ಎಲ್ಲ ಅಭಿಮಾನಿಗಳಿಗೂ ಕೂಡ ನಾನು ಅನಂತ ಅಭಿನಂದನೆಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬಹುಶಃ ಮುಳುಬಾಗ್ಲೆಲ್ಲ ಇನ್ನ ದೂರದಿಂದ ಕೂಡ ಬಂದು ಮಧ್ಯಾಹ್ನದಿಂದ ವೇಟ್ ಮಾಡಿ ವೇದಿಕೆ ಮೇಲೆ ನಡೆಯುವಂತ ಒಂದು ಕಾರ್ಯಕ್ರಮ ನೋಡ್ಕೊಂಡು ಹೋಗ್ಬೇಕು ಅಂತ ಕೂಡ ಸುಮಾರು ಜನರು ಇದ್ದಾರೆ. ಅವ್ರಿಗೂ ಕೂಡ ತಡ ಆಗಿದ್ರು ಕೂಡ ಕ್ಷಮೆ ಇರಬೇಕು. ಈ ಕಾರ್ಯಕ್ರಮ ನೋಡ್ಕೊಂಡು ಹೋಗ್ತಾ ಇರೋದಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದ ಇದಕ್ಕೆ ಬಂದಿರುವಂತ ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣವರೇ, ಶ್ಯಾಮಣ್ಣವರೇ, ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಮುಖಂಡರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರುವಂತ ಎಲ್ಲ ನಮ್ಮ ಒಂದು ತಮ್ಮನ ಮೇಲೆ ಪ್ರೀತಿಗೆ ಬಂದಿರುವಂತ ಎಲ್ಲ ಅಭಿಮಾನಿಗಳೇ, ನಾನು ಎರಡೇ ಮಾತು ಮಾತಾಡ್ತೀನಿ. 2 ನಿಮಿಷ ಸಾಕು ನಮ್ಗೆ, ಮತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಈ ಕಾರ್ಯಕ್ರಮ ಅವ್ರು ಮಾಡ್ಕೊಂಡಿರೋದಲ್ಲ. ಈ ಕಾರ್ಯಕ್ರಮವನ್ನು ಅವರ